ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಈ ಥರ ಬೋಟ್ ನೆಕ್ಕಿಂದು ಪೊಲ್ಟಿ ಬಟನ್ ಹಚ್ಚಿ ಯಾವ ಥರ ಬ್ಲೌಸ್ ಹೊಲಿದು ಅಂತಂದು ಈ ವಿಡಿಯೋದಾಗ ಪೂರ್ತಿ ವಿಡಿಯೋ ಐತಿ. ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ ಯಾವ ಥರ ಬ್ಲೌಸ್ ಬಂದೈತಿ ಅಂತ ಹೇಳಂದು ನಿಮಗೆ ತೋರ್ಸಾತನು. ಇದು ಕಸ್ಟಮರ್ ಬ್ಲೌಸ. ಇದನ್ನು ಯಾವ ಥರ ಹೊಲಿದು ಅಂತ ಹೇಳಂದು ಈಸಿ ಮೆಥಡ್ ಒಳಗೆ ಹೇಳ್ಕೊಡ್ತೀನಿ. ಬರ್ರಿ ಟಿಪ್ಸ. ಈಗ ನೋಡ್ತಿರ್ಬೋದು ನೀವೀಗ ಅದನ್ನು ಅಸ್ತರ ಐತ್ಲ, ಅಸ್ತರ ಕಟ್ ಮಾಡ್ಕೋಬೇಕು. ನೋಡಿರಿ ಉದ್ದ ಎಷ್ಟೈತಿಪ್ಪ ಅಂದ್ರೆ ಇದು 13.5 ಐತಿ. ನೋಡಿರಿ 13.5 ಐತಿ ಅಂದ್ರೆ ಮೇಲೆ ಅರ್ಧ ಇಂಚ, ಕೆಳಗೆ ಅರ್ಧ ಇಂಚ ತೆಗಿಬೇಕು. ನೋಡಿರಿ ಇದು ಮೈ ಒಳಗೆ ಫಿಟ್ಟಿಂಗು 10.5 ಐತಿ. ಆಮೇಲೆ ಬಗಲ 6 ಇಂಚ್ ತೊಗೋಬೇಕು, ಅಂದ್ರೆ ಆರ್ಮೋಲು 6 ಇಂಚ್ ತೊಗೋಬೇಕು. ಯಾಕಂದ್ರೆ ಬೋಟ್ ನೆಕ್ ಇದ್ದದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಮತ್ತು ನೆಕ್ ಬಿಡ್ತು ನೋಡಿರಿ 6 ಇಂಚ್, 6.5 ಇಂಚ್ ತೊಗೋಬೇಕು. ಅಂದ್ರೆ ಬೋಟ್ ನೆಕ್ಕ ನೀಟಾಗೆ ಬರ್ತೈತಿ. ಉದ್ದಿಗೆ 3.5 ಇಂಚ್ ತೊಗೊಂಡು, ಉದ್ದಿಗೆ 3.5 ಇಂಚ್ ತೊಗೊಂಡು ಅಗಲಿಗೆ 3 ಇಂಚ್ ತೊಗೋಬೇಕು. 3 ಇಂಚ್ ತೊಗೊಂಡ್ರಂದ್ರೆ ಕರೆಕ್ಟ್ ಆಕೈತಿ. ನೋಡಿರಿ ಅಲ್ಲಿ 1.5 ಇಂಚ್ ಆಗುವಷ್ಟು ಬಿಡಬೇಕು. 1.5 ಇಂಚ್ ಆಗುವಷ್ಟು ಬಿಟ್ಟು ಈ ಕರಡಿ 2 ಇಂಚು. ನೋಡಿರಿ 2 ಇಂಚು. ಇದು ಉದ್ದಿಗೆ ನಿಮ್ಗೆ ಎಷ್ಟು ಬೇಕೋ ಅದು ನಿಮ್ಮ ಇಷ್ಟ. ನಿಮ್ಮ ಇದು ಎಷ್ಟೈತಿ ಅಷ್ಟು ತೊಗೊರಿ. ಕೆಳಗೆ ನಮ್ಮದು ಅವ್ರದ್ದು ಕಸ್ಟಮರ್ದು ಪಟ್ಟಿ ಎಷ್ಟಿತ್ತು, 4 ಇಂಚ್ ಮಾತ್ರ ಇತ್ತು. ನೋಡ್ತಿರ್ಬೋದು ನೀವು 5 ಇಂಚು ಕೊಳ ಬರ್ತದು. ಆ 5 ಇಂಚದೊಳಗನ ಆ ಶೇಪ್, ಬಾದಾಮ್ ಶೇಪನ್ನು ತಕ್ಕೋಬೇಕು ನಾವು. ಅಂದ್ರೆ ನಿಮ್ಮ ಬ್ಲೌಸ್ ಒಳಗೆ, ರೆಡಿ ಬ್ಲೌಸ್ ಒಳಗೆ ಎಷ್ಟು ನೆಕ್ ಐತಿ ಅಷ್ಟನ್ನು ತಕ್ಕೋಬೇಕು. ನೋಡ್ತಿರ್ಬೋದು ಈಗ ಕಟ್ ಮಾಡಿ ತಗೊಂಬಿಡ್ಬೇಕು. ಅಂದ್ರೆ 2 ಭಾಗ ಮಾಡ್ಕೋಬೇಕು. ಹಿಂದಿಂದನಾದರೂ 2 ಭಾಗ ಮಾಡ್ಕೋಬೇಕು. ನೋಡಿರಿ ಆ ಥರ ನಟ್ ಕಟ್ ಮಾಡ್ಕೊಂಡು 2 ಭಾಗವನ್ನಾಗಿ ಮಾಡ್ಕೋಬೇಕು. ಭಾಳ ಈಸಿ ಐತಿ ಈ ಬ್ಲೌಸ್ ಹೊಲಿಯೋಕೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ, ನಿಮಗೂ ಈಸಿ ಅನ್ನಿಸ್ಬೋದು. ಫಿಟ್ಟಿಂಗ್ ಅಂತೂ ಭಾರಿ ಕೂತಿತ್ತು. ಕಸ್ಟಮರು ಖುಷಿಪಟ್ಟರು, ನೀಟಾಗಿ ಬಂದಿತ್ತು ಬ್ಲೌಸ. ಈಗ ಮೇನ್ ಫ್ಯಾಬ್ರಿಕ್ ಇರ್ತೈತಿಲ್ಲ ಅದನ್ನು ತೊಗೊಳತ್ತ. ನೋಡಿರಿ ಇದು ಶೈನಿಂಗ್ ಒಳಗೆ ಐತಿ. ಒಂದು ಸ್ವಲ್ಪ ಈ ಭಾರಿ ಕಾಣಿಸತ್ತಿತ್ತು ಈ ಬ್ಲೌಸಿಗೆ. ಈಗ ಅದನ್ನು ನಡುನಟ್ಟ ಕಟ್ ಮಾಡಿಬಿಡ್ಬೇಕು. ಆ ಕಡೆ ಒಂದು ಈ ಕಡೆ ಒಂದು ನಡುನಟ್ಟ ಕಟ್ ಮಾಡಿ ತಕ್ಕೋಬೇಕು. ಪ್ರತಿದಿನವೂ ಬ್ಲೌಸ್ ಹೊಲಿತೀವಿ ಅದೇ ರೀತಿನ ಇದೊಂದು ಸ್ವಲ್ಪ ಡಿಸೈನ್ ಐತಿ ಬೋಟ್ ನೆಕ್. ಅದಕ್ಕಾಗಿ ಈಸಿ ಟಿಪ್ಸ್ ನಿಮಗೂ ಗೊತ್ತಾಗಲಿ ಅಂತ ಹೇಳಂದು, ಕ್ಯಾನ್ವಾಸ್ ಹಾಕ್ಲಾರ್ದನೂ ನೀಟಾಗಿ ಹೊಲ್ಕೋಬೋದು ಅಂತ ಹೇಳಂದು ಈ ವಿಡಿಯೋದೊಳಗೆ ತೋರಿಸ್ಕೊಡತ್ತನು. ಕೆಲವೊಂದು ಜನ ಕ್ಯಾನ್ವಾಸ್ ಹಾಕಿರೋ ಮಾತ್ರ ನೀಟ್ ಬರ್ತೈತೆ ಅಂತಾರೆ. ಅದೇ ಹಾಗೇನಿಲ್ಲ. ನಾವು ಹೊಲಿ ಟಿಪ್ಸ್ನು ಈಸಿ ಇದ್ದು ಅಂದ್ರೆ ಕ್ಯಾನ್ವಾಸ್ ಹಾಕ್ಲಾರ್ದನ ನಾವು ಹೊಲ್ಕೋಬೋದು. ನೋಡಿರಿ ಅದು ಮೇನ್ ಅರ್ಬಿ ಇರ್ತೈತಿಲ್ಲ ಅದನ್ನು ಸೀದಾ ಇಟ್ಕೋಬೇಕು. ಅದ್ರ ಮೇಲೆ ಅಸ್ತರ್ ಇಡಬೇಕು. ಮೇನ್ ಫ್ಯಾಬ್ರಿಕ್ ಅರ್ಬಿ ಯಾವಾಗಲೂ ಸೀದಾನೇ ಇರಬೇಕು. ಅದ್ರ ಮೇಲೆ ನಾವು ಅಸ್ತರ್ ಅರ್ಬಿಯನ್ನು ಇಡಬೇಕು. ನೋಡಿರಿ ನೀಟಾಗಿ ಆ ಥರ ಇಟ್ಕೊಂಡು ಒಂದು ಹೊಲಿಗೆ ಹಾಕಿಬಿಡ್ಬೇಕು. ನೋಡಿರಿ ಆರ್ಮೋಲ್ ಶೇಪ್ ಅಂತೂ ಇರ್ತೈತೆ ಅದು. ಅದಕ್ಕೆ ಮೇಲೆ ಇಟ್ಟು ನೋಡಿರಿ ಅರ್ಧ ಇಂಚು ಆಗೋಷ್ಟು ಅರ್ಬಿ ಬಿಟ್ಟು ನೀಟಾಗೆ ಯಾವ ಶೇಪ್ ಒಳಗೆ ಐತಿಲ್ಲ ಆ ಶೇಪ್ ಒಳಗೆ ಹೊಲಿಗೆ ಹಾಕ್ಕೋಬೇಕು. ಆ ಥರ ಪೂಟ್ ಎಲ್ಲೆಲ್ಲಿ ಮೂಲೆ ಬರ್ತೈತಿ ಅಲ್ಲಿ ಪೂಟ್ ಎತ್ತೆತ್ತಿ ಇಟ್ಟು ಹೊಲಿಗೆ ಹಾಕಬೇಕು. ಅಂದ್ರೆ ಮೂಲೆಗಳು ನೀಟಾಗಿ ಬರ್ತಾವೆ. ಪೂಟ್ ಎತ್ತಲಾರ್ದ ನಾವು ಹಂಗೆ ಹಾಕಿಬಿಡ್ತೀಪ್ಪ ಅಂದ್ರೆ ನೀಟಾಗಿ ಮೂಲೆಗಳು ಹೊಳಂಗಿಲ್ಲ. ನೋಡಿರಿ ರೌಂಡ್ ಶೇಪನ್ನು ಬಾದಾಮ್ ಶೇಪ್ ಐತಿ. ನೀಟಾಗಿ ಹಾಕ್ಕೊಂಡು ಅರ್ಧ ಇಂಚ್ ಆಗೋಷ್ಟು ಅರ್ಬಿ ಬಿಡಲೇಬೇಕು. ಯಾಕಂದ್ರೆ ಹೊಳ್ಳಿಸಿ ಹಾಕ್ತೀವಲ್ಲ ಅದ್ರಗೋಸ್ಕರ ಅರ್ಧ ಇಂಚ್ ನಾವು ಹೊಲಿಗೆಗೆ ಜಾಗ ಬಿಡಲೇಬೇಕು. ನೋಡಿರಿ ಈಗ ಕೆಳಗೆ ಇದಕ್ಕೆ ನಾವು ಅಲ್ಲೇ ಹೊಲಿಗೆ ಹಾಕಿಬಿಡ್ಬೇಕಂತೇಳಿ ಅರ್ಧ ಇಂಚ್ ಮಾತ್ರ ಎಕ್ಸ್ಟ್ರಾ ತೊಂದೈತಿ. ಅಂದ್ರೆ ಈ ಬೋಟ್ ನೆಕ್ ಬ್ಲೌಸ್ಗಳಿಗೆ ನಾವು ಬೆನ್ಪಟ್ಟಿ ಕಟ್ಟಿದ್ದೀವಿ ಅಂದ್ರೆ ನೀಟಾಗಿ ಕಾಣಂಗಿಲ್ಲ. ಅದಕ್ಕಾಗಿ ಅಲ್ಲೇ ಹೊಲಿಗೆ ಹಾಕಿಬಿಡ್ಬೇಕಂತೇಳಂದು ಆ ಥರ ನೋಡಿರಿ ಅಲ್ಲಿವರೆಗೂ ಮಾತ್ರ ಹಾಕ್ಕೋಬೇಕು. ಯಾಕಂದ್ರೆ ಇದು ಹೊಳ್ಳಿಸ್ಕೊಳ್ತಿರ್ತೀವಿ ನಾವು ಮೇನ್ ಫ್ಯಾಬ್ರಿಕ್ ಮೇಲನ ಅಸ್ತರ್ ಇಟ್ಟಿರ್ತೀವಿ. ನೋಡಿರಿ ಆ ಥರ ಎಕ್ಸ್ಟ್ರಾ ಇದ್ದ ಅರ್ಬಿಯನ್ನು ಕಟ್ ಮಾಡಿ ತೆಗೆದು ಬಿಡಬೇಕು. ಭಾಳ ಅಂದ್ರೆ ಭಾಳ ಈಸಿ ಐತಿ. ಕ್ಯಾನ್ವಾಸ್ ಹಾಕ್ಲಾರ್ದನು ಫುಲ್ ನೀಟಾಗಿ ಬೋಟ್ ನೆಕ್ ಬ್ಲೌಸ್ಗಳು ಹೊಲಿಬೋದು ಅಂತ ಹೇಳಂದು ತೋರಿಸ್ಕೊಡತ್ತನು. ನೋಡಿರಿ ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿರಿ, ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಹೊಲಿತಿದ್ರಂದ್ರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಂದು. ನೋಡಿರಿ ಆ ಥರ ಅರ್ಧ ಇಂಚೇನು ಹೊಲಿಗೆ ಬಿಟ್ಟಿರ್ತಿರಲ್ಲ ನಾಚು ಹಾಕಬೇಕು. ಅಂದ್ರೆ ಮೂಲೆ ನೀಟಾಗಿ ಹೊಳಬೇಕಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ನಾಚು ಹಾಕ್ಕೋಬೇಕು. ನಾಚು ಹಾಕಿದ್ರೆ ಮಾತ್ರ ನೀಟಾಗಿ ಮೂಲೆ ಹೊಳತೈತಿ. ಇಲ್ಲಪ್ಪ ಅಂದ್ರೆ ಮೂಲೆ ನೀಟಾಗಿ ಹೊಳಂಗಿಲ್ಲ. ಅದಕ್ಕಾಗಿ
ಈಗ ಹೊಳಸ್ಕೊಂಡು ಅದ್ರ ಮ್ಯಾಲನ ಒಂದು ಹೊಲಿಗೆ ಹಾಕೊಳ್ಳುತ್ತೆ ನೋಡಿರಿ. ನೀಟಾಗಿ ಹೊಳಸ್ಕೊರಿ. ಅದು ಹೊಳ್ಳಿಲ್ಲಪ್ಪ ಅಂದ್ರೆ ಒಂದು ಮಾರ್ಟೋಲರಿ ಏನಾರ ತೊಗೊಂಡ್ರು ಸ್ಕ್ರೂ ಡ್ರೈವರ್ ಇರ್ತೈತಲ್ಲ ಅದನ್ನು ತೊಗೊಂಡು ಅವು ಮೂಲೆ ಎಲ್ಲೆಲ್ಲಿ ಮೂಲೆ ಅದಾವಲ್ಲ ಆ ಮೂಲಿಗೆ ಹಾಕಿ ಎತ್ತಬೇಕು. ಅಂದ್ರೆ ಮೂಲೆ ಪೂರ್ತಿ ಹೊರಗೆ ಬರ್ತೈತಿ. ಈಗ ನಾವು ಕೈಲೇ ಮಾಡಿದ್ರೆ ಅದು ಮೂಲೆ ನೀಟಾಗಿ ಹೊರಗೆ ಬರೋಂಗಿಲ್ಲ. ಅದಕ್ಕಾಗಿ ನಿಮ್ಗೆ ರೂಢಿ ಇತ್ತಂದ್ರೆ ಹಂಗೆ ಮಾಡ್ಕೋಬೋದು. ಇಲ್ಲಪ್ಪ ಅಂದ್ರೆ ನಾ ಹೇಳಿದ್ನಲ್ಲ ಆ ಥರ ಮೂಲೆಗೆ ಒಂದು ಏನಾರೇ ಹಾಕಿ ಚೆಂದಾಗಿ ನೀಟಾಗಿ ಮೂಲೆನ ಹೊಳ್ಳಿಸ್ಕೊಂಡು ಅದ್ರ ಮ್ಯಾಲೆ ಒಂದು ನೀಟಾಗಿ ಹೊಲಿಗೆ ಹಾಕೋರಿ. ಭಾಳ ಈಸಿ ಐತಿ ನೋಡಿರಿ. ನನ್ನ ಹತ್ತಲ್ಲಿ ಕತ್ರಿನ ಇತ್ತು, ಕತ್ರಿನ ಹಾಕಿನಿ. ಇನ್ನೆಲ್ಲ ಅದನ್ನು ಹುಡ್ಕ್ಯಾಡ್ಕೊತ ಕುಂದ್ರು ಅಂತೇಳಿ ನೋಡಿರಿ. ಹಂಗೆ ಮೂಲಿಗೆ ಹಾಕಿ ತೆಗಿಬೇಕು. ಅಂದ್ರೆ ಮೂಲೆ ಬರ್ತೈತಿ ನೀಟಾಗಿ ಹೊರಗಡೆ. ಚೂಪಂದು ಏನೋ ಆಗಲಿ ಅದನ್ನು ತೊಗೊಂಡು ಮೂಲೆ ಹಾಕಿ ಎತ್ತಬೇಕು ಮೂಲೆ ನೋಡಿರಿ. ಇದೇ ಥರ ಮಾಡಿ ಇನ್ನು ಪೂರ್ತಿ ನೀಟ್ ಫಿನಿಶಿಂಗ್ ಆಗುವಂಗೆ ಎಲ್ಲ ಅರ್ವಿ ಒಳಗೆ ಒತ್ತಿ ದಂಡಿಗೆ ಒಂದು ಹೊಲಿಗೆ ಹಾಕೋತ ಬರಬೇಕು. ಭಾಳ ಅಂದ್ರೆ ಭಾಳ ಈಸಿ ಐತಿ. ಒಂದು ಸರ್ತಿ ನೀವು ಈ ಥರ ಸ್ಟಿಚಿಂಗ್ ಮಾಡೋದನ್ನು ಟ್ರೈ ಮಾಡಿ ನೋಡಿರಿ. ನಿಮಗೂ ಈಸಿ ಅನ್ನಿಸ್ತೈತಿ ಅನ್ಕೋತನು. ನಾ ಅಂತೂ ಕ್ಯಾನ್ವಾಸ್ ಅಂತೂ ಯೂಸ್ ಮಾಡೋಂಗೇ ಇಲ್ಲ. ಅದು 30 ರೂಪಾಯಿ ಮೀಟ್ರ್ ಕೊಟ್ಟು ತಂದು ಹೊಲಿಕೆತ್ತೆ ನಾವೇ ಈಸಿ ಮೆಥಡ್ ಒಳಗೆ ಸಿಂಪಲ್ಲಾಗಿ ನೀಟಾಗಿ ಹೊಲ್ಕೊಂಡ್ವಿ ಅಂದ್ರೆ ಬ್ಲೌಸ್ನೂ ನೀಟ್ ಆಕೈತಿ. ಆಮೇಲೆ ನಮ್ಮ ಖರ್ಚು ಕಡಿಮೆ ಆಕೈತಿ. ಹೊಲ್ದಿದ್ದ ದುಡ್ಡೆಲ್ಲ ನಿಮ್ಗೆ ಉಳಿತೈತಿ. ಇದೊಂದು ಟಿಪ್ಸ ಯೂಸ್ ಮಾಡಿರಿ, ನೀವು ಗೊತ್ತಾಕೈತಿ ನಿಮ್ಗೆ. ಒಂದು ಸರ್ತಿ ಹೊಲಿದ್ರಂದ್ರೆ ಪ್ರತಿ ಸರ್ತಿನೂ ನೀವು ಹಿಂಗೆ ಹೊಲಿಬೇಕು ಅಂತೇಳಿ ಅಂದು ನಿಮಗೆ ಗೊತ್ತಾಕೈತಿ ನೋಡಿರಿ. ಆ ಥರ ಕೆಳಗೂ ಹೊಲಿಗೆ ಹಾಕೊಂಡ್ಬಿಡ್ಬೇಕು. ಈಗ ಪೂರ್ತಿ ನೋಡ್ತಿರ್ಬೋದು ನೀವು ಎಷ್ಟು ನೀಟ್ ಕಾಣತೈತಿ ನೋಡಿರಿ. ಬ್ಲೌಸ ಎಲ್ಲಿ ಏನು ಮುದ್ದಿಲ್ಲ ಏನಿಲ್ಲ, ಅಷ್ಟು ನೀಟ್ ಕಾಣ್ತೈತಿ ನೋಡಿರಿ. ಇದೇ ಥರನ ದಂಡಿತನೂ ಹೊಲಿಗೆ ಹಾಕ್ಕೊಂಡು ಈಗ ಹೊಳ್ಳಿಸಿ ಅದು ಆರ್ಮ್ ಹೊಲಿಗೆ ಆಮೇಲೆ ಮೈ ಫಿಟ್ಟಿಂಗ್ ಒಳಗಿಂದಕ್ಕೆ ಒಂದೊಂದು ಹೊಲಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಅರ್ವಿ ಇದ್ದದನ್ನು ಕಟ್ ಮಾಡಿ ತೆಗೆದು ಬಿಡಬೇಕು ನೋಡಿರಿ. ಅದಕ್ಕೊಂದು ಇನ್ನು ರೌಂಡಾಗೆ ಹೊಲಿಗೆ ಹಾಕಿಬಿಡೋಣ ಅಂತ. ಭಾಳ ಅಂದ್ರೆ ಭಾಳ ಈಸಿ ಐತಿ. ನನ್ನ ಚಾನಲ್ ಒಳಗೆ ಪ್ರತಿಯೊಂದು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋಗಳು, ಶಾರ್ಟ್ ವಿಡಿಯೋಗಳು, ಬ್ಲೌಸ್ದು ಅದಾವ. ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಾರ ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ, ತಪ್ಪದೇ ಹೇಳ್ತನು. ನಿಮಗೆ ಇನ್ನು ಯಾವ ಥರ ವಿಡಿಯೋಗಳು ಬೇಕು ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ. ಆದಷ್ಟು ಟ್ರೈ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತನು ನೋಡಿರಿ. ಅದು ಎಕ್ಸ್ಟ್ರಾ ಅರ್ಬಿ ಏನು ಇರ್ತೈತಿಲ್ಲ ಆ ಅರ್ಬಿನ ನಾವು ಕಟ್ ಮಾಡಿ ತೆಗೆದು ಬಿಡಬೇಕು. ಇನ್ನು ಇದು ಒಂದು ಭಾಗ ಹೆಂಗೆ ರೆಡಿ ಮಾಡೀವಲ್ಲ ಇನ್ನೊಂದು ಭಾಗನೂ ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ನೋಡಿರಿ. ಸೇಮ್ ಮೆಥಡು ಇದು ಹೆಂಗೆ ಮಾಡೀವಲ್ಲ ಇದರ ಗತೆನ ಇನ್ನೊಂದು ಪಾರ್ಟ್ ಇರ್ತೈತಿಲ್ಲ ಅದನ್ನು ರೆಡಿ ಮಾಡಿ ಇಟ್ಕೊಂಡು ಬರ್ರಿ. ಈಗ ಅದನ್ನು ರೆಡಿ ಮಾಡೀನಿ ನೋಡ್ತಿರ್ಬೋದು ನೀವು. ಎರಡು ರೆಡಿ ಆಗ್ಯಾವ. ಈಗ ಪೋಲ್ಟಿ ಬಟನ್ಗಳು ಮಾಡೋದು ಗೊತ್ತಿಲ್ಲಪ್ಪ ಅಂದ್ರೆ ಕಮೆಂಟ್ ಒಳಗೆ ಹಾಕಿರಿ. ಪೋಲ್ಟಿ ಬಟನ್ ಮಾಡೋದು ಹೆಂಗೆ ಅಂತ ಹೇಳಂದು 2 ವಿಧಾನದೊಳಗೆ ನಿಮಗೆ ನಾ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೇನೆ. ಈಗ ನಾ ಅಡ್ವಾನ್ಸ್ ಮಾಡಿಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು. ಪೋಲ್ಟಿ ಬಟನ್ಗಳು ಮಾಡಿಟ್ಕೊಂಡಿದ್ದೀನಿ. ಥರ್ಮಾಕೋಲ್ದಿಂದ್ರೂ ಮಾಡ್ಕೋಬೋದು. ಇಲ್ಲಪ್ಪ ಅಂದ್ರೆ ನಮ್ದು ಅರ್ಬಿನ ಇದು ಬ್ಲೌಸ್ದು ಅರ್ಬಿನ ಉಳ್ದಿರ್ತೈತಿಲ್ಲ ಆ ಅರ್ಬಿಲೇನೂ ಮಾಡ್ಕೋಬೋದು. ಒಂದು ಭಾಗ ನಿಮ್ಗೆ ಯಾವ ಸೈಡ್ ಬೇಕು ಆ ಸೈಡ್ ಇಟ್ಕೊಂಡು ನೋಡಿರಿ. ಈಗ ಆ ಥರ ಇಟ್ಟಿಟ್ಟು ಅರ್ಧ ಇಂಚ್ ಆಗೋಷ್ಟು ಒಳಗಿಟ್ಟು ಹೊಲಿಗೆ ಹಾಕ್ಕೋಬೇಕು. ಅಂದ್ರೆ ಇನ್ನೊಂದು ಅರ್ಬಿನೂ ಆಚೆ ಕಡೆ ಬಾಜು ಅರ್ಬಿಯನ್ನು ಅದ್ರ ಮ್ಯಾಲಿಟ್ಟು ಹೊಲಿಗೆ ಹಾಕಕ್ಕೆ ಬರಬೇಕು. ಆ ಥರ ಈ ಪೋಲ್ಟಿ ಬಟನ್ಗಳು ಇಟ್ಟು ನೀಟಾಗಿ ಹೊಲಿಗೆ ಹಾಕೋರಿ. ಸಿಂಗಲ್ ಫೂಟ್ ಇದ್ರೆ ಅದನ್ನು ಹಾಕಿದ್ರೆ ಅಂತಂದ್ರೂ ಹೊಲಿಗೆ ಚೆಂದ ಕುಂದಿರ್ತಾವೆ. ಇದು ಮೆತ್ತಗಿತ್ತು ನಂಗೆ ರೂಢಿ ಐತಿ ಅಂತ ಹೇಳಂದು ನಾ ಅದ ಡಬಲ್ ಫೂಟ್ ಇದ್ರೊಳ ಮೇಲೆನ ಹಾಕಕತ್ತನು ನೋಡಿ. ಅಂದಾಜು ಮೇಲೆ ಒಂದ್ರ ಹಿಂದೊಂದು ನೀಟಾಗೆ ಕುಂದ್ರುವಂಗೆ ಪೋಲ್ಟಿ ಬಟನ್ಗಳು ಇಟ್ಕೊಂಡು ಹೊಲಿಗೆ ಹಾಕೋಬೇಕು. ಭಾಳ ಏನು ಕುಂದ್ರಲ್ಲ, ಅಲ್ಲಿ ಒಂದು 6-7 ಅಷ್ಟೇ ಕುಂದಿರ್ತಾವೆ ನೋಡಿರಿ. ಒಂದೇ ಲೆವೆಲ್ ಒಳಗೆ ಬರಬೇಕು ಅಂದ್ರೆ ನೀಟ್ ಕಾಣ್ತೈತಿ. ಇಲ್ಲಪ್ಪ ಅಂದ್ರೆ ಹಿಂದೆ ಮುಂದೆ ಹೆಚ್ಚು ಕಡಿಮೆ ಅದು ಅಂದ್ರೆ ಅಸಹ್ಯ ಕಾಣ್ತೈತಿ. ಬ್ಲೌಸ ನೀಟಾಗಿ ಕಾಣಂಗಿಲ್ಲ. ಇನ್ನು ಮ್ಯಾಲೆ ಇನ್ನೂ ಒಂದು ಹಚ್ಚಬೇಕು ಅಂದ್ರೆ ನೀಟಾಗಿ ಕಾಣ್ತೈತಿ. ಅಲ್ಲಿ ಹೊಲಿಗೆ ಹಾಕೊಳಕ್ಕೆ ಆಗಲಿಲ್ಲ ಅದು ಹಚ್ಚಿದ್ದಿಲ್ಲ. ಈಗ ಇನ್ನೊಂದು ಮತ್ತು ವಾಪಸ್ ಹಚ್ತೇನೆ ಅಂದ್ರೆ ನೀಟ್ ಆಕೈತಿ. ಇಲ್ಲಪ್ಪ ಅಂದ್ರೆ ನೀಟ್ ಆಗಂಗಿಲ್ಲ ಅದು ನೋಡಿರಿ. ಅಲ್ಲಿ ಕುಲ್ಲ ಅಂದ್ರೆ ಭಾಳ ಜಾಗ ಬಿಟ್ಟಂಗೆ ಕಾಣಿಸ್ತಿದ್ದಿಲ್ಲ. ಅಲ್ಲಿ ಇನ್ನೊಂದು ಇಟ್ಕೊಂಡು ಇನ್ನೊಂದು ಹೊಲಿಗೆ ಹಾಕೋಣತ್ತ. ಈಗ ಇದು ಹೊಲಿಗೆ ಹಾಕಿದಾದ್ಮೇಲೆ ಇನ್ನೊಂದು ಆ ಸೈಡ್ದು ಇರ್ತೈತಿಲ್ಲ ಅದನ್ನು ತೊಗೊಂಡು
ಅದೇನು ಅರ್ಧ ಇಂಚ್ ಆಗಷ್ಟು ಬಿಟ್ಟು ಹೊಲಿಗೆ ಹಾಕಿದ್ದೀವಲ್ಲ ಆ ದಂಡಿಗೆನ ಇಟ್ಟು ಅದ್ರ ಮ್ಯಾಲನ ನೀಟಾಗಿ ಹೊಲಿಗೆ ಹಾಕ್ಕೋಬೇಕು. ಎಕ್ಸ್ಟ್ರಾ ಇದು ಅಂದರೆ ಹಿಂದೆ ಅರ್ಬಿಟ್ಟು ಕಾಣ್ತಿತ್ತಪ್ಪ ಅಂದ್ರೆ ಕಟ್ ಮಾಡಿ ತೆಗೆದು ಬಿಡಬೇಕು. ಸ್ವಲ್ಪ ಇರಲಿ ಅಂದ್ರೆ ಒಂದು ಸ್ವಲ್ಪ ತೆಗಿಬೇಕು. ಜಾಸ್ತಿ ತೆಗೆದ್ರೆ ಅಂದ್ರೆ ಮತ್ತು ಅವು ಬಿಚ್ಚು ಸಾಧ್ಯತೆ ಇರ್ತೈತಿ. ಅರ್ಧ ಇಂಚ್ ಆಗೋಷ್ಟು ಅಂತೂ ಹೊಲಿಗೆ ಬೇಕು ಅಲ್ಲಿ. ಈಗ ಬರ್ರಿ ಇನ್ನೊಂದು ಭಾಗವನ್ನು ತೊಗೊಂಡು ಅದ್ರ ಮ್ಯಾಲೆ ನೀಟಾಗೇನ ಇಟ್ಕೊಂಡು ಹೊಲಿಗೆ ಹಾಕೋಣತ್ತ. ಇದು ಇಲ್ಲಿ ಹಾಕಿದ್ಮೇಲೆ ಮ್ಯಾಲೆ ನಾವು ಹುಕ್ಕನ್ನು ಹಚ್ಕೋಬೋದು. ಬೇಡಪ್ಪ ಅಂದ್ರೆ ಹುಕ್ ಹಚ್ಚೋದು ಬೇಡಪ್ಪ ಅಂದ್ರೆ ಮ್ಯಾಲೂ ಪೋಲ್ಟಿ ಬಟನ್ಗಳು ಹಚ್ಚೋದು. ನನಗೆ ಕಸ್ಟಮರು ಮ್ಯಾಲೆ ಕೆಳಗೆ ಕೂಡ ಪೋಲ್ಟಿ ಬಟನ್ ಸಹ ಹಚ್ಚಿರಿ ನಮಗೆ ಹುಕ್ಸ್ ಬೇಡ ಅಂತಂದಿದ್ರು. ಮುಂದಿನ ಸೈಡ್ ಹುಕ್ ಹೇಳಿದರು. ಅದಕ್ಕಾಗಿ ನಾನು ಮ್ಯಾಲೂ ಪೋಲ್ಟಿ ಬಟನ್ಗಳು ಹಚ್ಚಿದ್ನಿ. ನೋಡಿರಿ ಸಿಂಗಲ್ ಫೂಟ್ ಆದ್ರೆ ನಿಮಗೆ ರೂಢಿ ಇರ್ಲಿಕ್ಕೆ ಫಸ್ಟ್ ಟೈಮ್ ಹೊಲಿತಿದ್ರಂದ್ರೆ ಸಿಂಗಲ್ ಫೂಟ್ ಯೂಸ್ ಮಾಡ್ಕೊಂಡು ಹೊಲಿರಿ. ನಂಗೆ ಮೊದಲೇ ಹಿಡ್ಕೊಂಡು ಹೊಲೋದು ರೂಢಿ ಐತಿ. ಅದಕ್ಕೆ ಡಬಲ್ ಫೂಟರ್ಲೇನ ನಾ ಹೊಲಿಗೆ ಹಾಕಕತ್ತೇನು. ಅಂದ್ರೆ ಅವು ಪೋಲ್ಟಿ ಬಟನ್ ಇರ್ತಾವಲ್ಲ, ಸಿಂಗಲ್ ಫೂಟ್ ಆದ್ರೆ ಒಂದು ಸೈಡ್ ಹೊಲಿಗೆ ಗೊತ್ತೈತಿ ನೀಟಾಗಿ ಬರ್ತಾವೆ. ಇಲ್ಲಪ್ಪ ಅಂದ್ರೆ ಹೆಚ್ಚು ಕಡಿಮೆ ಆಕೈತಿ. ರಫ್ ಹಾಕೋದು ಮಾತ್ರ ಮರಿಬೇಡ್ರಿ. ಕೆಳಗೆ ಮೇಲೆ ರಫ್ ಹಾಕಿ ಹೊಲಿರಿ. ನೋಡಿರಿ ಎಷ್ಟು ನೀಟಾಗಿ ಕಾಣತೈತಿ. ಇಷ್ಟ. ಈಗ ಇನ್ನು ಮ್ಯಾಗಿನ ಸೈಡ್ನು ಒಂದು 3 ಅಥವಾ 4 ಎಷ್ಟು ಕುಂದಿರ್ತಾವೆ ಅಂದಾಜು ನೋಡಿ. ನಿಮ್ಗೆ ಎಷ್ಟು ತೊಗೊಂಡಿರ್ತೀರಿ ಅಷ್ಟು ನೋಡಿ ನೀವು ಹಚ್ಕೋಬೋದು. ನಾನು ಒಂದು 3 ಅಷ್ಟೇ ಹಚ್ತೇನೆ. ಯಾಕಪ್ಪ ಅಂದ್ರೆ ಅಷ್ಟೇ ಕುಂದಿರ್ತಾವಲ್ಲಿ, ಜಾಸ್ತಿ ಏನು ಕುಂದ್ರಂಗಿಲ್ಲ. ರಫ್ ಹಾಕಿ ಹಚ್ಚಿರಿ. ಯಾಕಪ್ಪ ಅಂದ್ರೆ ಬೋಟ್ ನೆಕ್ ಬ್ಲೌಸು ಹಾಕೊಂಡಾಗ ಒಂದು ಸ್ವಲ್ಪ ಭುಜದ ಮೇಲೆ ಪಿಟ್ ಆಕ್ಕಾವ. ಅದಕ್ಕೋಸ್ಕರ ಒಂದು ಸ್ವಲ್ಪ ಲೂಸೇ ಇರಬೇಕು ಅಂದ್ರೆ ಕರೆಕ್ಟ್ ಆಕೈತಿ. ಹಾಗಾಗಿ ನೋಡ್ಕೊಂಡು ಹಚ್ಕೋರಿ. ನೋಡಿರಿ 3 ಕೂತಾವ. ಆಯಿತು ಇಷ್ಟ. ಈ ಬ್ಲೌಸ್ ಡಿಸೈನ ಹೆಂಗೆ ಅನ್ನಿಸ್ತು, ಈಸಿ ಅನ್ನಿಸ್ತು, ನೀವು ಯಾವ ಥರ ಹೊಲಿತಿದ್ರಂದ್ರೆ ನೀವು ಯಾವ ಥರ ಹೊಲಿತಿರತ್ತೆ ಅಂದು ತಪ್ಪದೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ. ನಿಮ್ಮದೊಂದು ಲೈಕು, ನಿಮ್ಮದೊಂದು ಕಮೆಂಟು, ನಿಮ್ಮದೊಂದು ಪ್ರೋತ್ಸಾಹ ಇಲ್ಲ ನಮಗೆ ಮುಂದಿನ ಹೆಚ್ಚಿನ ವಿಡಿಯೋಗಳು ಮಾಡೋಕ್ಕೆ ಒಂದು ಹೆಲ್ಪ್ಫುಲ್ ಆಕೈತಿ. ನೋಡಿರಿ ಈಗ ಅರ್ಧ ಇಂಚ್ ಆಗಷ್ಟೇನು ಬಿಟ್ಟು ಹೊಲಿಗೆ ಹಾಕಿದ್ರಲ್ಲ ಆಚೆ ಕಡೆ ಭಾಗವನ್ನು ತೊಗೊಂಡು ಅದ್ರ ಮೇಲಿಟ್ಟು ಹೊಲಿಗೆ ಹಾಕಿಬಿಡ್ಬೇಕು. ನೋಡಿರಿ ಎಷ್ಟು ಈಸಿ ಒಳಗೆ ಈ ಬ್ಲೌಸ್ ಮುಗೀತುಪ್ಪ ಅಂತ ಹೇಳಂದು ನಿಮಗೂ ಗೊತ್ತಾಕೈತಿ. ಪೂರ್ತಿ ರೆಡಿ ಆದಮೇಲೆ ಹೆಂಗೆ ಬ್ಲೌಸ್ ಕಾಣತಿತ್ತು ಅಂತ ಹೇಳಂದು ನಿಮಗೆ ಫಸ್ಟಿಗೆ ನಾನು ಪಿಕ್ ಹಾಕಿ ವಿಡಿಯೋ ಹಾಕಿ ತೋರಿಸೀನಿ. ಆ ವಿಡಿಯೋ ನೋಡ್ಕೊಂಡು ಈ ವಿಡಿಯೋ ನೋಡಿರಿ. ಶಾರ್ಟ್ ವಿಡಿಯೋನೂ ಐತಿ ಇದ್ರದ್ದು, ನೋಡಿ ನೀವು ಕಲೀರಿ ಈಸಿ ಮೆಥಡ್ ಒಳಗೆ ಅಂತಂದು ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ನಂದು ಇನ್ನೊಂದು ಹಳೆ ಚಾನಲ್ ಇತ್ತು, ಆಲಿನೊಂದು ಪವಿತ್ರ ಕನ್ನಡ ಚಾನಲ್ ಅಂತೇಳು. ಅದು ಏನೇನೋ ಪ್ರಾಬ್ಲಮ್ ಆಗಿ ಡಿಲೀಟ್ ಆಯಿತು. ಅದಕ್ಕಾಗಿ ಹೊಸ ಚಾನಲ್ ಓಪನ್ ಮಾಡೀನಿ. ಈ ಚಾನಲ್ಗೂ ನಿಮ್ಮ ಪ್ರೋತ್ಸಾಹ ಬೆಂಬಲ ಇರಲಿ ಅಂತ ಹೇಳಂದು ನಿಮ್ಮ ಹತ್ರ ಕೇಳ್ಕೊತಾ ಹೆಂಗೆ ಅನ್ನಿಸ್ತು ಈ ವಿಡಿಯೋ ನೋಡಿರಿ. ಸಮೀಪದಿಂದ ಜೂಮ್ ಮಾಡಿ ತೋರ್ಸತ್ತನು ಎಷ್ಟು ನೀಟಾಗಿ ಬಂದೈತಿ ಬೋಟ್ ನೆಕ್ ಬ್ಲೌಸು. ಕ್ಯಾನ್ವಾಸ್ ಇಲ್ಲದೇನೂ ನಾವು ಇಟ್ಟು ನೀಟಾಗಿ ಹೊಲ್ಕೋಬೋದು ಅನ್ನೋದು ನೋಡಿದ್ರೆ ಗೊತ್ತಾಕೈತಿ. ಬಾಯ್ ಆಲ್.